ಮತ್ತು ನಮ್ಮ ಇಂಡಿಯಾನ ನಾವು ಪ್ರೌಡ್ ಮಾಡಬೇಕು, ಹಾಗೆ ಎಲ್ಲರೂ ಸಪೋರ್ಟ್ ಬೇಕು. ಹೊರದೇಶದಲ್ಲಿ ಹೆಣ್ಮಕ್ಳು ಒಂದು ಬಾವುಟ ಆರಿಸುವಂಥದ್ದು ಎಷ್ಟು ಖುಷಿ ತರುತ್ತೆ? ನಾನು ಇದು 4ನೇ ಇಂಟರ್ನ್ಯಾಷನಲ್ ನಾನು ಆಡ್ತಿರೋದು, 4ನೇ ಸರಿ ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ಎಲ್ಲರೂ ಮುಂದೆ ಬರಬೇಕು, ಹಾಗೆ ಹೆಣ್ಮಕ್ಳು ಜಾಸ್ತಿ ಪ್ರೋತ್ಸಾಹ ಕೊಡಬೇಕು. ನಮ್ಮ ಒಂದು ಗ್ಲೋಬಲ್ ಇಂಡಿಯಾ ಟೀಮ್ಗೆ ಕಂಗ್ರ್ಯಾಚುಲೇಷನ್. ಯಾಕೆಂತಂದರೆ ಒಂದು ಇಂಟರ್ನ್ಯಾಷನಲ್ ಟೀಮನ್ನು ಹಾಡಿ ಈಗ ಜಸ್ಟ್ ಏರ್ಪೋರ್ಟಿಗೆ ಬಂದಿರುವಂಥ ವಿಚಾರಕ್ಕೆ ಮೊದಲಿಗೆ ಎಲ್ಲ ಆ ಟೀಮ್ ಆಟಗಾರರ ಪ್ಲೇಯರ್ಸ್ ಏನಿದ್ದಾರೆ ಅವ್ರಿಗೆ ಕಂಗ್ರ್ಯಾಚುಲೇಷನ್. ನನ್ನ ಹೆಸರು ML ಶಿವಶಂಕರ್, ಇಂಡಿವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಫೌಂಡರ್ ಚೇರ್ಮನ್. ಇವತ್ತು ಬಹಳ ಖುಷಿ ಇದೆ. ನಮ್ಮ ಒಂದು ಭಾರತ ಕಂಟ್ರಿಯಿಂದ ಇವತ್ತು ಒಂದು ಇಂಟರ್ನ್ಯಾಷನಲ್ ಟೀಮ್ಗೆ ಕಾಂಬೋಡಿಯಾಗೆ ಥ್ರೋಬಾಲ್ ಒಂದು ಟೀಮ್ಗೆ ಹೋಗಿದ್ವಿ. ಯಾಕಂತಂದರೆ ಡೇ 1ನಿಂದನೂ ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಹಂಗಾಗಿ ಈ ಒಂದು ಟೀಮ್ಗೆ ನಮ್ಮ ಒಂದು ಸಂಸ್ಥೆಯ ಒಂದು ಇಂಡಿವರ್ಸ್ ಇಂಟರ್ನ್ಯಾಷನಲ್ ಶಾಲೆಯಿಂದ ಚಂದನ್ ಮತ್ತು ಅಕ್ಷಯ್ ಇಬ್ಬರು ಮಕ್ಕಳು ಸೆಲೆಕ್ಟ್ ಆಗಿರೋದು ನಮಗೆ ಬಹಳ ಒಂದು ವಿಶೇಷ ಒಂದು ಖುಷಿ ಇದೆ. ನಮಗೆ ಚಂದನ್ ಮತ್ತು ಅಕ್ಷಯ್ ಅಷ್ಟೇ ಅಲ್ಲ, ಎಲ್ಲ ಮಕ್ಕಳಿಗೂ ನಾವು ಒಂದೇ ಪ್ರಿಫರೆನ್ಸನ್ನು ಕೊಡ್ತೀವಿ. ಇವತ್ತು ಮಕ್ಕಳು ಒಂದು ಕಾಂಬೋಡಿಯಾಗೆ ಹೋದಾಗ ನಮ್ಮ ಮಕ್ಕಳು ಗೆಲ್ಲಿ ಅನ್ನೋ ಒಂದು ಆತಂಕ ನಮಗಿರಲಿಲ್ಲ. ನಮ್ಮ ಭಾರತ ದೇಶ ಗೆಲ್ಲಲಿ, ಇವತ್ತೇನು ಭಾರತ ದೇಶ ಎಲ್ಲ ಒಂದು ಕ್ರೀಡೆಯಲ್ಲೂ ಮುಂದೆ ಬರ್ತಿದೆ, ಅದೇ ರೀತಿ ಒಂದು ಥ್ರೋಬಾಲಲ್ಲಿ ಕೂಡ ಬರಬೇಕು. ಹಾಗಾಗಿ ಇವತ್ತು ಒಂದು ನಮ್ಮ ಕರ್ನಾಟಕಕ್ಕೂ ಮತ್ತು ನಮ್ಮ ಭಾರತ ದೇಶಕ್ಕೂ ಒಂದು ಹೆಮ್ಮೆಯ ತಂದುಕೊಟ್ಟಂಥ ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ. ಇವರಿಗೆ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬೇಕಾದರೂ ನಮ್ಮ ಒಂದು ಸಂಸ್ಥೆಯಿಂದ ಎಲ್ಲ ಪೋಷಕರಿಗೂ ಮತ್ತು ಮಕ್ಕಳಿಗೂ ಇದೇ ರೀತಿ ಸಹಾಯ ನಮ್ಮ ಕಡೆಯಿಂದ ಇರುತ್ತೆ. ಅವರ ಮುಂದಿನ ಭವಿಷ್ಯ ಒಂದು